ಬೆಳಗಾವಿ ಅಧಿವೇಶನದಲ್ಲಿ ಮಹದಾಯಿ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಸಿಎಂ ಭಾಷಣದ ವೇಳೆ ಕೇವಲ 4 ಜನ ಶಾಸಕರು ಮಾತ್ರ ಹಾಜರಿದ್ದರು. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ವೇಳೆ ಶಾಸಕರೆಲ್ಲರೂ ಕೂಡ ಚಕ್ಕರ್ ಹೊಡೆದಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಮಹದಾಯಿ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಸಿಎಂ ಭಾಷಣದ ಸಂದರ್ಭದಲ್ಲಿ ಕೇವಲ 4 ಜನ ಶಾಸಕರು ಮಾತ್ರ ಹಾಜರಾಗಿದ್ರು. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ವೇಳೆ ಶಾಸಕರೆಲ್ಲರೂ ಕೂಡ ಚಕ್ಕರ ಹಾಕಿದ್ರು. ಗೈರಾದಂತ ಶಾಸಕರು ಹಾಗೂ ಅಧಿಕಾರಿಗಳ ವಿರುದ್ಧ ಸಿಎಂ ಗರಂ ಆದ್ರು. ಸಿಎಂ ಬೈದ ನಂತರ ಓಡಾಡಿ ಬಂದಿದ್ದಾರೆ ಶಾಸಕರು ಹಾಗೆ ಅಧಿಕಾರಿಗಳು. ಮಹದಾಯಿ ಚರ್ಚೆ ವೇಳೆ ಎಲ್ಲೇ ಹೋಗಿದ್ರು ಅಧಿಕಾರಿಗಳು ಮತ್ತು ಶಾಸಕರು ಮಹದಾಯಿ ಬಗ್ಗೆ ಓರೋರು ಭಾಷಣ ಬಿಗಿತಾರೆ. ಅಧಿವೇಶನದಲ್ಲಿ ಮಾತ್ರ ಚಕ್ಕರ್ ಆಗಿದ್ಯಾಕೆ? ಬೆಳಗಾವಿಗೆ ಹೋಗಿರುವಂತದ್ದು ಎಲ್ಲರೂ ಕೂಡ ಮೋಜು ಮಸ್ತಿ ಮಾಡೋದಕ್ಕೆ, ಕುಂದ ತಿನ್ನೋಕೆ ಬಂದಿದ್ದಾರಾ ಶಾಸಕರು ಅನ್ನುವಂತ ಪ್ರಶ್ನೆ ಅಲ್ಲಿನ ಜನ ಮಾಡ್ತಾ ಇದ್ದಾರೆ. ಜನರೇ, ನಿಮ್ಮ ಜನಪ್ರತಿನಿಧಿಗಳ ಘನಂದಾರಿ ಕಾರ್ಯವನ್ನ ನೀವು ಕೂಡ ಒಮ್ಮೆ ನೋಡಬೇಕು. ಈ ಶಾಸಕರನ್ನ ಹೇಳೋರು ಇಲ್ಲ, ಕೇಳೋರು ಇಲ್ಲದಂತಾಗಿದೆ. ಸಿಎಂ ಸೂಚನೆ ಬಳಿಕ ಸದನಕ್ಕೆ 70 ಜನ ಶಾಸಕರು ಹಾಜರಾಗ್ತಾರೆ. ಅದಕ್ಕೆ ಮೊದಲು ಇದ್ದಿದ್ದು ಕೇವಲ 4 ಜನ ಶಾಸಕರು. ಮಹದಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇತ್ತು. ಆದ್ರೆ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಚಕ್ಕರ ಹಾಕಿದ್ರು. ಶಾಸಕರ ಈ ಗನಂದಾರಿ ಕೆಲಸಕ್ಕೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸಬೇಕಾಗಿತ್ತ ಅನ್ನುವಂತ ಪ್ರಶ್ನೆ. ಬೆಳಗಾವಿ ಕನ್ನಡ ಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಆದ್ರೆ ಅಲ್ಲಿಗೆ ಹೋಗುವಂಥದ್ದು ಯಾವ ಕಾರಣಕ್ಕಾಗಿ ಇವರು ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಅಲ್ಲಿ ಚರ್ಚೆ ಮಾಡಕ್ಕೆ ಹೋಗಿದ್ದಾರಾ, ಏನು ಸಮಸ್ಯೆಗಳಿದ್ದಾವೆ ಅದಕ್ಕೆ ಉತ್ತರವನ್ನ ಕಂಡುಕೊಡೋದಕ್ಕೆ ಹೋಗಿದ್ದಾರಾ, ಅಥವಾ ಟ್ರಿಪ್ ಅನ್ನುವಂತ ರೀತಿಯಲ್ಲಿ ಹೋಗಿ ಟೂರ್ ಮುಗಿಸ್ಕೊಂಡು ಟೂರ್ಗೂ ಅಂತ ಹೋಗಿದ್ದಾರಾ ಗೊತ್ತಾಗ್ತಾ ಇಲ್ಲ. ಕೆಲವರು ಗೋವಾಗೆ ತೆರಳಿದ್ರೆ, ಇನ್ನು ಕೆಲವರು ಮಹಾರಾಷ್ಟ್ರದತ್ತ ಪಯಣವನ್ನ ಬೆಳೆಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಬೆಳಗಾವಿ ಕನ್ನಡ ಸೌಧದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಶಾಸಕರು ಎಲ್ಲರೂ ಕೂಡ ಬಹುತೇಕರು ಗೈರಾಗಿದ್ದಾರೆ. ಸದನಕ್ಕೆ ಹಾಜರಾಗಿದ್ದು ಕೇವಲ 4 ಜನ ಶಾಸಕರು ಮಾತ್ರ. ಮಹದಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದ್ದಂತ ಸಂದರ್ಭ ಅದು. ಸರ್ಕಾರದಿಂದ ಯಾರು ಅಂದ್ರೆ ಯಾವ ಶಾಸಕರು, ಯಾವ ಪಕ್ಷದ ಶಾಸಕರು ಕೂಡ ಅಲ್ಲಿ ಇರ್ಲಿಲ್ಲ ಅನ್ನುವಂಥದ್ದು. ಉತ್ತರ ಕರ್ನಾಟಕದ ಬಗ್ಗೆ ಎಲ್ಲಾ ವಿಷಯಗಳನ್ನ ಚರ್ಚೆ ಮಾಡ್ತೀವಿ, ಎಲ್ಲರ ಸಮಸ್ಯೆಗಳು ಕೂಡ ನಮ್ಗೆ ಒಂದೇ ಅನ್ನುವಂತ ಮಾತುಗಳನ್ನ ಮಾತಾಡ್ತಾರೆ. ಆದ್ರೆ ಎಲ್ಲಿ ಹೋಗಿದ್ರು ಮಹದಾಯಿ ವಿಚಾರವನ್ನ ಮಾತನಾಡುವಂತ ಸಂದರ್ಭದಲ್ಲಿ ಎನ್ನುವಂಥದ್ದು ಜನರ ಪ್ರಶ್ನೆ. ಓಕೆ, ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಗಿರೀಶ್ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಗಿರೀಶ್, ಎಲ್ಲರೂ ಹೋಗಿರೋದು ಮೋಜು ಮಸ್ತಿ ಮಾಡೋದಕ್ಕ ಇಲ್ಲ ಏನ್ ಮಾಡೋದಕ್ಕೆ ಅಂತ? ಅಧಿವೇಶನ ಶುರುವಾದಂತ ಸಂದರ್ಭದಿಂದಲೂ ಕೂಡ ಯಾರು ಸೀರಿಯಸ್ ಆಗಿ ಕೂತ್ಕೊಂಡು ಚರ್ಚೆಯನ್ನ ಮಾಡ್ತಾ ಇಲ್ಲ, ಸೀರಿಯಸ್ನೆಸ್ ಇಲ್ಲ ಅನ್ಸುತ್ತೆ ಅಲ್ಲಿನ ಜನಪ್ರತಿನಿಧಿಗಳಿಗೆ. ಆ ರೀತಿ ಅನ್ಸ್ತಾ ಇದೆ, ಜನ ಕೂಡ ಅದೇ ಮಾತನಾಡ್ಕೊಳ್ತಾ ಇದ್ದಾರೆ. ಖಂಡಿತ ಮಾದೇಶ್, ಬೆಳಗಾವಿ ವಿಧಾನಸೌಧದಲ್ಲಿ ಅಧಿವೇಶನ ನಡೀತಾ ಇದೆ. ವಿಶೇಷವಾಗಿ ಇವತ್ತು ಮಧ್ಯಾಹ್ನದ ಮೇಲೆ ಮಹದಾಯಿ ಕುರಿತಾಗಿ ಏನು ಚರ್ಚೆ ನಡೀತಾ ಇತ್ತು. ಮಹದಾಯಿ ಕೂಡ ಬೆಳಗಾವಿ ವಿಭಾಗದಲ್ಲಿ ಒಂದು ಪ್ರಮುಖವಾದಂಥ ಇಶ್ಯೂ. ಸೊ ಅಂಥ ಒಂದು ವಿಷಯದ ಚರ್ಚೆಯಲ್ಲೇ ಸಾಕಷ್ಟು ಜನ ಶಾಸಕರು ಗೈರಾಗಿರುವಂಥದ್ದು. ಇದೆಲ್ಲ ಒಂದು ಕಡೆ ಅವರಿಗೆ ಚರ್ಚೆ ಮಾಡಲಿಕ್ಕೆ ನಿರುತ್ಸಾಹ ಮತ್ತು ಅವ್ರಿಗೆ ಆಸಕ್ತಿ ಇಲ್ಲದೆ ಇರೋದನ್ನು ಭಾಳ ಸ್ಪಷ್ಟವಾಗಿ ತೋರಿಸುತ್ತೆ ಅನ್ನುವಂಥದ್ದು. ಯಾಕೆಂದರೆ ಅಧಿವೇಶನ ಆರಂಭ ಆದಾಗಿನಿಂದನೂ ಕೂಡ ನಾವು ನೋಡ್ತಾ ಇದ್ದೀವಿ, 50-55% ಶಾಸಕರು ಗೈರಾಗಿರ್ತಾರೆ. ಸುಮಾರು 224 ಶಾಸಕರ ಒಂದು ಬಲದ ವಿಧಾನಸಭೆಯಲ್ಲಿ ಬಹುತೇಕ ಶಾಸಕರು ಗೈರಾಗಿದ್ದನ್ನು ನಾವು ಕಳೆದ 3 ದಿನಗಳಿಂದ ನೋಡ್ತಾ ಇದ್ದೀವಿ. ಇವತ್ತು ಕೂಡ ಮಹದಾಯಿ ಚರ್ಚೆ ನಡೀತಾ ಇರುವಂಥ ಒಂದು ಸಂದರ್ಭದಲ್ಲಿ ಕೆಲವು ಬೆರಳೆಣಿಕೆಯಷ್ಟು ಶಾಸಕರು ಮಾತ್ರ ಭಾಗವಹಿಸಿದ್ರು. ಇದರಿಂದ ಸ್ವತಃ ಸಿಎಂ ಅವರು ಕೂಡ ಗರಂ ಆಗಿದ್ರು ಮತ್ತು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು. ಯಾಕೆ ಅಧಿಕಾರಿಗಳು ಕೂಡ ಬರ್ತಾ ಇಲ್ಲ ಗ್ಯಾಲರಿಯಲ್ಲಿ, ಚರ್ಚೆಗೆ ಯಾರು ಉತ್ಸಾಹವನ್ನು ತೋರಿಸ್ತಾ ಇಲ್ಲ ಅನ್ನೋಂಥ ಒಂದು ಅಸಮಾಧಾನವನ್ನು ಸ್ವತಃ ಸಿಎಂ ಅವರು ಕೂಡ ವ್ಯಕ್ತಪಡಿಸಿದರು. ಜೊತೆಗೆ ಇಲ್ಲಿ ಮಹದಾಯಿ ಚರ್ಚೆ ಆರಂಭ ಆಗ್ತಿದ್ದಾಗೆ ಸಿದ್ದರಾಮಯ್ಯ ಅವರು ಅವರೇ ಸ್ವಯಂ ಪ್ರೇರಿತವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಹಿಂದೆ ಏನೆಲ್ಲ ನಡ್ಕೊಂಡು ಬಂತು ಮಹದಾಯಿ ಯೋಜನೆ ವಿಚಾರ, ವಿಶೇಷವಾಗಿ
ನೋಡಿ, ಇಲ್ಲಿ ಅವರ ಹೇಳಿಕೆಯಲ್ಲಿ ಸಿದ್ದರಾಮಯ್ಯ ಅವರು ಎಲ್ಲ ಒಂದ್ ಕಡೆ ಪ್ರಧಾನಿ ಮೋದಿ ಅವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕೆಂದ್ರೆ ಏನು ನ್ಯಾಯಾಧಿಕರಣವೇ ಹೇಳಿತ್ತು ಈ ಒಂದು ಸಮಸ್ಯೆಯನ್ನ ನ್ಯಾಯಾಧಿಕರಣದ ಹೊರಗೆ ಅಂದ್ರೆ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ ಅನ್ನುವಂತ ಒಂದು ಅಭಿಪ್ರಾಯವನ್ನು ನ್ಯಾಯಾಧಿಕರಣ ವ್ಯಕ್ತಪಡಿಸಿತ್ತು. ಹಾಗಿದ್ದು ಕೂಡ ಪ್ರಧಾನಿ ಅವರು ಮಧ್ಯಪ್ರವೇಶ ಮಾಡಲಿಕ್ಕೆ ಹಿಂದೇಟು ಆಗ್ತಾ ಇರೋದನ್ನ ಅವರ ಹೇಳಿಕೆಯಲ್ಲಿ ಉಲ್ಲೇಖಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಜೊತೆಗೆ ವಿಧಾನಸಭೆಯಲ್ಲಿ ಈ ಹಿಂದೆ ಬೆಂಗಳೂರು ಏನು ಅಧಿವೇಶನ ನಡೀತು ಆ ಸಂದರ್ಭದಲ್ಲಿ ಒಂದು ನಿರ್ಣಯವನ್ನ ಅಂಗೀಕಾರ ಮಾಡಲಾಗಿತ್ತು. ವಿಧಾನಸಭೆಯಲ್ಲಿ ಮಹದಾಯಿ ವಿಚಾರದಲ್ಲಿ ಪ್ರಧಾನಿ ಅವರು ಮಧ್ಯಪ್ರವೇಶ ಮಾಡಬೇಕು, 3 ರಾಜ್ಯಗಳ ಜೊತೆ ಚರ್ಚೆಯನ್ನು ನಡೆಸಿ ಒಂದು ನದಿ ನೀರಿನ ವಿವಾದವನ್ನ ಬಗೆಹರಿಸಬೇಕು ಅನ್ನುವಂತ ಒಂದು ನಿರ್ಣಯವನ್ನ ವಿಧಾನಸಭೆ ಅಂಗೀಕರಿಸಿ ಅದನ್ನ ಪ್ರಧಾನಿ ಅವರು ಕಳಿಸ್ಕೊಟ್ಟಿತ್ತು. ಸೊ ಹಾಗಿದ್ದು ಕೂಡ ವಿಧಾನಸಭೆಯ ನಿರ್ಣಯಕ್ಕೂ ಕೂಡ ಪ್ರಧಾನಿ ಅವರು ಎಲ್ಲ ಒಂದ್ ಕಡೆ ಬೆಲೆ ಕೊಟ್ಟಿಲ್ಲ ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಹೇಳಿಕೆಯನ್ನ ಇವತ್ತಿನ ಒಂದು ಏನು ಚರ್ಚೆ ನಡೀತು ಚರ್ಚೆ ಆರಂಭಕ್ಕೂ ಮೊದಲೇ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು. ಮಾದೇಶ್. ಓಕೆ ಗಿರೀಶ್, ಏನು ಪ್ರಧಾನಮಂತ್ರಿ ಅವರು ಮಧ್ಯಸ್ಥಿಕೆ ವಹಿಸಿಲ್ಲ ಅನ್ನುವಂಥದ್ದು ಓಕೆ, ಅದನ್ನು ಒಪ್ಕೊಳ್ಳೋಣ. ಅಂದ್ರೆ ಇವ್ರು ಸರಿ ಇರ್ಬೇಕಲ್ಲ, ಮೊದಲಿಗೆ ಇವ್ರು ಚರ್ಚೆ ಮಾಡೋದಕ್ಕೆ ರೆಡಿ ಇಲ್ಲ, ಮಹದಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ಆ ಸಂದರ್ಭದಲ್ಲೇ ಯಾವ ಶಾಸಕರು ಇಲ್ಲ, ಜನಪ್ರತಿನಿಧಿಗಳು ಇಲ್ಲ, ಉತ್ತರ ಕರ್ನಾಟಕದವರು ಇಲ್ಲ, ಇಲ್ಲಿ ಅವರು ಕೂಡ ಇಲ್ಲ. ಅಂದ್ರೆ ಏನಲ್ಲಿ ಹೋಗೋದು ಮೋಜು ಮಸ್ತಿ ಮಾಡೋದಕ್ಕ, ಟ್ರಿಪ್ ಹೊಡಿಯೋದಕ್ಕ ಅಂತ ಗೋವಾಗ ಹೋಗ್ತಾರೆ, ಮಹಾರಾಷ್ಟ್ರಗೆ ಹೋಗ್ತಾರೆ ಅನ್ನೋದಾದ್ರೆ ಅಂದ್ರೆ ಬೆಳಗಾವಿ ಅಧಿವೇಶನ ಅಂದ್ರೆ ಇದೇನಾ ಅವ್ರದ್ದು ಅಂತ? ಖಂಡಿತ ಮಾದೇಶ್, ಎಲ್ಲ ಒಂದ್ ಕಡೆ ಆ ರೀತಿಯ ಒಂದು ಭಾವನೆ ಅಭಿಪ್ರಾಯ ಜನಸಾಮಾನ್ಯರಲ್ಲಿ ಮೂಡುವಂಥದ್ದು ಸಹಜ. ಯಾಕೆಂದ್ರೆ ಕಳೆದ 3 ದಿನಗಳಿಂದ ನಾವು ನೋಡ್ತಾ ಇದ್ದೀವಿ, ಶಾಸಕರು ನಿರೀಕ್ಷಿತ ಪ್ರಮಾಣದಲ್ಲಿ ಆಗಮಿಸಿಲ್ಲ. ವಿಶೇಷವಾಗಿ ಮಹದಾಯಿ ಚರ್ಚೆಯ ವೇಳೆಯಲ್ಲೇ ಶಾಸಕರು ಇಷ್ಟೊಂದು ಪ್ರಮಾಣದ್ದು ತೋರಿಸುತ್ತೆ. ಮತ್ತೆ ಅವರು ಬೇರೆ ಬೇರೆ ಕಡೆ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಫಾಲ್ಸ್ಗಳನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿಗಳು ಬರ್ತಾ ಇದೆ. ಇದ್ರ ಜೊತೆಗೆ ಇವತ್ತಿನ ಒಂದು ಏನು ಚರ್ಚೆಯ ವೇಳೆ ಸಿದ್ದರಾಮಯ್ಯ ಅವರು ಏನ್ ಮಾತನಾಡಿದ್ರು, ಈ ವೇಳೆಯಲ್ಲಿ ಕೋನ್ ರೆಡ್ಡಿ ಅವರು ಒಬ್ರು ಶಾಸಕರು ಇದ್ರು, JDS ನಿಂದ ಕೋನ್ ರೆಡ್ಡಿ ಅವರು ಕೂಡ ಮಾತನಾಡಿದ್ರು. ಜೊತೆಗೆ BR ಯಾವಗಲ್ ಅವರು ಇದ್ರು, ಅವರು ನರಗುಂದ ಶಾಸಕರು, ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ ಪ್ರತಿಪಕ್ಷ ನಾಯಕರಂತ ಜಗದೀಶ್ ಶೆಟ್ಟರ್ ಅವರು ಇದ್ರು. ಅಷ್ಟು ಬಿಟ್ರೆ ಈ ಭಾಗದ ಶಾಸಕರುಗಳೇ ಇರಲಿಲ್ಲ ಈ ಒಂದು ವಿಧಾನಸಭೆಯಲ್ಲಿ ಈ ಒಂದು ಚರ್ಚೆ ನಡೆಯುತ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ. ಮಾದೇಶ್. ಓಕೆ, ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಗದರದ ಮೇಲೆ ಬೈದ ಮೇಲೆ ಗರಂ ಆದ್ಮೇಲೆ ಎಲ್ಲರೂ ಕೂಡ ಬಂದ್ರು ಅನ್ನುವಂಥದ್ದು. ಅಂದ್ರೆ ಎಲ್ಲೋಗಿದ್ರಂತೆ ಅವರೆಲ್ಲರೂ ಕೂಡ 70 ಜನ ಶಾಸಕರು? ಖಂಡಿತ ಮಾದೇಶ್, ಈ ಮೊದಲು ಭೋಜನ ವಿರಾಮವನ್ನು ಕೊಡಲಾಗಿತ್ತು. ಅಂದ್ರೆ ಏನು ಸಿಎಂ ಅವರು ರಿಪ್ಲೈನ ಮಾಡಿದ್ರು, ಬರ ಚರ್ಚೆ ವಿಚಾರವಾಗಿ ಸಿಎಂ ರಿಪ್ಲೈ ಬಳಿಕ ಸ್ಪೀಕರ್ ಅವರು ಹೇಳಿದ್ರು. ಸೊ ಆ ನಂತರದಲ್ಲಿ ಎಲ್ಲೊಂದ್ ಕಡೆ ಶಾಸಕರು ಲೇಟ್ ಆಗಿ ಆಗಮಿಸಿದ್ರು, ಅವರವರ ಮೊಗಸಾಲೆಯಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದ್ರು, ಮಾತುಕತೆಯಲ್ಲಿ ಒಂದ್ ರೀತಿ ಹರಟೆ ಹೊಡೆಯೋದ್ರಲ್ಲಿ ಕಾಲ ಕಳೀತಾ ಇದ್ರು ಅಂತಾನೆ ಹೇಳ್ಬೋದು. ಸೊ ಆ ನಂತರ ಸಿಎಂ ಅವರು ಗರಂ ಆದ ಬಳಿಕ ಎಲ್ಲ ಶಾಸಕರು ಅಲ್ಲಿದ್ದಷ್ಟು ಶಾಸಕರು ವಿಧಾನಸಭೆಗೆ ಒಳಗಡೆ ಬಂದ್ರು. ಮಾದೇಶ್. ಓಕೆ, ಧನ್ಯವಾದ ಗಿರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಿನ್ನೆ ಈ ಪ್ರಶ್ನೆಗಳನ್ನ ನಾವು ತೋರಿಸ್ತಾ ಇದ್ವಿ, ಭಾರತದಲ್ಲಿ ಕಪ್ಪು ಹಣ ಇದೆ ಅಂತ ನಿಮ್ಗೆ ಅನಿಸತ್ತಾ ಅಂದ್ರೆ ಹೌದು ಅಂತಾರೆ 98. ಆಬ್ವಿಯಸ್ಲಿ ಇಲ್ಲ ಅನ್ನಕ್ಕಾಗಲ್ಲ ಯಾರುವೆ. ಮಾರಕ ಭ್ರಷ್ಟಾಚಾರ ಇಲ್ಲ ಅಂದಿರೋ 2% ಮಹಾಮಹಿಮರನ್ನ, ಪುಣ್ಯಾತ್ಮರನ್ನ, ಅದು ಎಂತಹ ಶ್ರೇಷ್ಠ ವ್ಯಕ್ತಿಗಳಿರಬೇಕು, ಅವರನ್ನ ನಾನು ಭೇಟಿ ಮಾಡಬೇಕು ಅನಿಸ್ತಿದೆ ಸಿಕ್ಕಿದ್ರೆ. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋ ಬನ್ನಿ.